ಸರಿ, ವಿಶ್ವಾಮಿತ್ರರು ಬಂದು ಕೂಡಲೇ ದಶರಥ ಏನು ಹೇಳ್ತಾನೆ ಸಂತೋಷದಲ್ಲಿ, ಗುರುಗಳೇ, ನಿಮ್ಮಂತಹ ಜ್ಞಾನಿಗಳು ಬಂದಿರೋದೇ ನನ್ನ ಅದೃಷ್ಟ, ಹಾಗಾಗಿ ನೀವು ಏನು ಕೇಳ್ತೀರೋ ಅದನ್ನು ನಾನು ನಡೆಸ್ಕೊಡ್ತೀನಿ ಅಂತ ಮಾತನ್ನು ಕೊಟ್ಟು ಬಿಡ್ತಾನೆ. ಮಾತನ್ನು ಕೊಟ್ಟು ಕೂಡಲೇ ವಿಶ್ವಾಮಿತ್ರರಿಗೆ ಸಂತೋಷ ಆಗುತ್ತೆ. ಯಾಕೆಂದರೆ ವಿಶ್ವಾಮಿತ್ರರಿಗೆ ಗೊತ್ತು, ಇಕ್ಷ್ವಾಕು ವಂಶದ ಯಾವ ರಾಜರೂ ಕೂಡ ಕೊಟ್ಟ ಮಾತಿಗೆ ತಪ್ಪೋರಲ್ಲ, ಮಾತನ್ನು ಕೊಟ್ಟ ಮೇಲೆ ಅದನ್ನು ನಡೆಸಿಯೇ ನಡೆಸ್ತಾರೆ ಅಂತ. ಹಾಗಾಗಿ ತುಂಬ ಸಂತೋಷ ಆಗುತ್ತೆ ವಿಶ್ವಾಮಿತ್ರರಿಗೆ. ಹೇಳ್ತಾರೆ, ಏನಿಲ್ಲ, ನಾವು ಈ ರೀತಿಯಾಗಿ ಯಜ್ಞವನ್ನು ನಡೆಸ್ತಾ ಇದ್ದೀವಿ, ರಾಕ್ಷಸರು ಬಂದು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ವಾಸ್ತವಿಕವಾಗಿ ನಮ್ಮ ತಪಶಕ್ತಿಯಿಂದ ನಾವೇ ಅವರನ್ನು ಸಂಹಾರ ಮಾಡಬಹುದಿತ್ತು, ಆದರೆ ನಾವು ಶಾಪವನ್ನು ಕೊಟ್ಟರೆ ನಾವು ಮಾಡಿದ ತಪಸ್ಸೆಲ್ಲ ಸೋರಿ ಹೋಗುತ್ತೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಹಾಗಾಗಿ ನಾವಿದನ್ನು ಗಮನಿಸಬೇಕು. ನಾವೇನೋ ಅಲ್ಪ ಸ್ವಲ್ಪ ಪಾರಾಯಣ ಜಪ ಏನೋ ಒಳ್ಳೆ ಕೆಲಸವನ್ನು ಮಾಡಿರ್ತೀವಿ, ಅದರಿಂದ ಏನೋ ಒಂದು ಸ್ವಲ್ಪ ಪುಣ್ಯ ಬಂದಿರುತ್ತೆ. ಯಾರಿಗಾದರೂ ಕೆಟ್ಟದಾಗಿ ಮಾತನಾಡಿದ್ರೆ, ನಮ್ಮ ಬಾಯಿಂದ ಬರಬಾರದ ಅವಾಚ್ಯ ಶಬ್ದಗಳು ಬಂದರೆ, ಅಥವಾ ಮನಸ್ಸಿನಲ್ಲಾದರೂ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರೆ ಸಾಕು, ನಮ್ಮ ಪುಣ್ಯ ಎಲ್ಲ ಸೋರಿ ಹೋಗುತ್ತೆ ಅಂತ. ಹಾಗಾಗಿ ವಿಶ್ವಾಮಿತ್ರರು ಹೇಳ್ತಾರೆ, ನಾವು ನಮ್ಮ ತಪಶಕ್ತಿಯಿಂದ ಅವರನ್ನು ಸಂಹಾರ ಮಾಡಿಬಿಡಬಹುದಿತ್ತು, ಆದರೆ ನಮ್ಮ ತಪಸ್ಸು ಸೋರಿ ಹೋಗಬಾರದು, ಮತ್ತು ದುಷ್ಟರ ನಿಗ್ರಹವನ್ನು ಮಾಡಿ ಜ್ಞಾನಿಗಳನ್ನು ರಕ್ಷಣೆ ಮಾಡೋದು ಕ್ಷತ್ರಿಯರ ಕರ್ತವ್ಯ, ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೀನಿ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ತುಂಬ ಸಂತೋಷದಲ್ಲಿ, ಏನಿಲ್ಲ, ಆ ರಾಕ್ಷಸರು ತೊಂದರೆ ಕೊಡ್ತಾ ಇರೋದ್ರಿಂದ ನಿನ್ನ ಮಗ ರಾಮನನ್ನು ನಮ್ಮ ಯಜ್ಞ ರಕ್ಷಣೆಗೋಸ್ಕರ ಕಳಿಸಿಕೊಡಬೇಕು ಅಂತ ವಿಶ್ವಾಮಿತ್ರರು ಕೇಳುತ್ತಾರೆ. ಕೇಳಿದ ಕೂಡಲೇ ದಶರಥನಿಗೆ ಗಾಬರಿ ಆಗೋಗುತ್ತೆ. ಅವನು ನಿರೀಕ್ಷೆಯೇ ಮಾಡಿರೋದಿಲ್ಲ. ಯಾಕೆ ಅಂತ ಅಂದರೆ, ದಶರಥ ಹೇಳ್ತಾನೆ, ಊನಷೋಡಶ ವರ್ಷವೊಮ್ಮೆ, ಗುರುಗಳೇ, ನನ್ನ ಮಗನಿಗೆ ಇನ್ನೂ 16 ವರ್ಷ ಕೂಡ ತುಂಬಿಲ್ಲ, ಇವಾಗಿನ್ನೂ ಯುದ್ಧ ಮಾಡೋದು ಹೇಗೆ ಅಂತ ಅದರ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ, ಇನ್ನೂ ಪುಟ್ಟ ಮಗು ಅವನಿಗೆ. ಅವರೆಲ್ಲ ಮಾಯಾವಿಗಳಾದಂತಹ ರಾಕ್ಷಸರು, ಅವರಿಗೆಲ್ಲ ಇಂದ್ರಜಾಲ ವಿದ್ಯೆಗಳು ಗೊತ್ತಿದೆ, ಅವರು ಮಾಯೆಯಿಂದ ಅಂತರಿಕ್ಷದಲ್ಲಿ ಮಾಯೆಯಿಂದ ತಪಸ್ಸನ್ನು ಮಾಡುವಂತಹವರು. ಹಾಗಾಗಿ ನನ್ನ ಮಗ ಇನ್ನೂ ಸಣ್ಣವನು, ನಾನೇ ಬರ್ತೀನಿ, ನಾನೇ ಬಂದು ನಿಮ್ಮ ಯಜ್ಞವನ್ನು ರಕ್ಷಣೆ ಮಾಡ್ತೀನಿ ಅಂತ ದಶರಥ ಹೇಳ್ತಾನೆ. ವಿಶ್ವಾಮಿತ್ರರು ಹೇಳ್ತಾರೆ, ಇಲ್ಲ ಇಲ್ಲ, ನೀನು ಬರೋದು ಬೇಡ, ನನಗೆ ರಾಮನನ್ನೇ ಕಳಿಸ್ಕೊಡ್ಬೇಕು ಅಂತ. ದಶರಥ ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಒಬ್ಬನೇ ಬಂದರೆ ಆಗಲ್ಲ ಅಂತ ನಿಮಗೇನಾದರೂ ಸಂಶಯ ಇದ್ದರೆ ಬೇಕಾದರೆ ಚತುರಂಗ ಸೈನ್ಯ ಸಮೇತ ಬರ್ತೀನಿ, ನಾನು ಎಲ್ಲ ಸೈನಿಕರನ್ನು ಕರೆದುಕೊಂಡು ಬರ್ತೀನಿ, ಆಗ ಯಾರೇ ದುಷ್ಟ ರಾಕ್ಷಸರಿದ್ರೂ ಕೂಡ ಅವರನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ದಶರಥ ಹೇಳ್ತಾನೆ. ವಿಶ್ವಾಮಿತ್ರರು ಒಪ್ಕೊಳ್ಳೋದಿಲ್ಲ. ವಿಶ್ವಾಮಿತ್ರರು ಹೇಳ್ತಾರೆ, ನೋಡು, ನೀನು ಹೇಳಿದೀಯಾ, ನಾನು ಏನು ಕೇಳ್ತೀನಿ ಅದನ್ನು ಕೊಡ್ತೀನಿ ಅಂತ, ನೀನು ರಾಮನನ್ನೇ ಕಳಿಸ್ಕೊಡ್ಬೇಕು ಅಂತ. ವಿಶ್ವಾಮಿತ್ರರು ಎಷ್ಟು ಕೇಳಿದ್ರೂ ಕೂಡ ದಶರಥ ಯಾವಾಗ ಒಪ್ಪೋದಿಲ್ವೋ ಆವಾಗ ವಿಶ್ವಾಮಿತ್ರರಿಗೆ ಕೋಪ ಬರುವಂತಹ ಒಂದು ವಾತಾವರಣ, ಸಂದರ್ಭ ನಿರ್ಮಾಣ ಆಗುತ್ತೆ. ಆ ಸಂದರ್ಭ ನಿರ್ಮಾಣ ಆಗಿದ್ದನ್ನು ವಸಿಷ್ಠರು ಗಮನಿಸ್ತಾರಂತೆ. ವಸಿಷ್ಠರು ಗಮನಿಸಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಸಂಶ್ರುತ್ಯೈವಂ ಕರಿಷ್ಯಾಮಿ ಇತ್ಯಕುರುವಾಣಸ್ಯ ರಾಘವ ಇಷ್ಟಾಪೂರ್ತವಧೋ ಭೂಯಾತ್ ತಸ್ಮಾದ್ ರಾಮಂ ವಿಸರ್ಜಯ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ ವಸಿಷ್ಠರು ಅಂತ ಅಂದರೆ, ನೋಡು ದಶರಥ, ಗಮನಿಸು, ನೀನು ವಿಶ್ವಾಮಿತ್ರರು ಬಂದು ಕೂಡಲೇ ನೀವು ಏನು ಕೇಳ್ತೀರೋ ಅದನ್ನು ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದೀಯಾ. ಈಗ ಅವರು ರಾಮನನ್ನು ಕಳಿಸ್ಕೊಡು ಅಂತ ಕೇಳ್ತಾ ಇದ್ದಾರೆ. ಅವರೇನು ಶಾಶ್ವತವಾಗಿ ನನ್ನ ಜೊತೆಗೆ ಕಳಿಸ್ಕೊಡು ಅಂತ ಕೇಳ್ತಾ ಇರೋದಲ್ಲ, ಮತ್ತೆ ಮರಳಿ ವಾಪಸ್ಸು ತಂದು ಬಿಡುತ್ತಾರೆ. ನೀನು ಅವರು ಬಂದು ಕೂಡಲೇ ನಿಮ್ಮ ಮಾತನ್ನು ನಡೆಸ್ತೀನಿ ಅಂತ ಮಾತು ಕೊಟ್ಟು, ಈಗ ಅದನ್ನು ಬಿಟ್ಟು ಬೇರೆ ಏನಾದರೂ ಹೇಳಿ ನಾನೇ ಬರ್ತೀನಿ ಅಂತೆಲ್ಲ ನೆಪಗಳನ್ನು ಹೇಳ್ತಿದೀಯಾ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡಬೇಡ. ಯಾಕೆ ಅಂತಂದರೆ ವಸಿಷ್ಠರು ಹೇಳ್ತಾರೆ, ಇಷ್ಟಾಪೂರ್ತ ವಧೋಭೂಯಾತ್ ಅಂತ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ. ಇಷ್ಟಾಪೂರ್ತ, ಇದನ್ನು ಉಪನಿಷತ್ತುಗಳಲ್ಲಿ ಈ ಮಾತು ಬರುತ್ತೆ. ಇಷ್ಟ ಅಂತ ಅಂದರೆ ನಮ್ಮ ಒಂದು ಸುಖಕ್ಕೋಸ್ಕರ ನಾವೇನು ಸತ್ಕರ್ಮಗಳನ್ನು ಮಾಡಿರ್ತೀವಿ,
ನಮಗೆ ಒಳಿತಾಗಲಿ, ನನಗೆ ಮುಂದೆ ಒಳ್ಳೆಯದಾಗಲಿ ಅಂತ ನಾವೇನೇನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತೀವಿ ಅದನ್ನು ಇಷ್ಟಕರ್ಮಗಳು ಅಂತ ಕರೀತಾರೆ. ಪೂರ್ತ ಅಂದರೆ ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜದಲ್ಲಿ 4 ಜನರಿಗೆ ಒಳ್ಳೆಯದಾಗಲಿ ಅಂತ ಕೆರೆಯನ್ನು ತೋಡಿಸೋದಿರ್ಬೋದು, ಬಾವಿಯನ್ನು ತೋಡಿಸೋದಿರ್ಬೋದು, ಹಾಗೆ ಸಮಾಜಕ್ಕೆ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಮಾಡುವಂತಹ ಎಲ್ಲ ರೀತಿಯಾದಂತಹ ಒಂದು ಸಾಮಾಜಿಕ ಕಾರ್ಯಗಳು. ಆ ರೀತಿಯಾದಂತಹ ಏನೇನು ಸಾಮಾಜಿಕ ಕಾರ್ಯಗಳನ್ನು ಮಾಡಿರ್ತೀವಿ ಅದನ್ನು ಪೂರ್ತ ಅಂತ ಕರೀತಾರೆ. ಹೀಗೆ ನಮ್ಮ ಉದ್ಧಾರಕ್ಕೋಸ್ಕರ ನಾವು ಮಾಡುವಂತಹ ಸತ್ಕರ್ಮಗಳು, ಹಾಗೆ 4 ಜನರಿಗೆ ಒಳ್ಳೆಯದಾಗಲಿ ಅಂತ ಮಾಡುವಂತಹ ಪರೋಪಕಾರ, ಇದರಿಂದೆಲ್ಲ ಏನೇನು ಪುಣ್ಯ ಬಂದಿರುತ್ತಲ್ಲ, ಆ ಏನು ಪುಣ್ಯದ ಒಂದು ಗಂಟು ನಿರ್ಮಾಣ ಆಗಿರುತ್ತಲ್ಲ ಅದೆಲ್ಲವೂ ಕೂಡ ನಶಿಸಿ ಹೋಗ್ಬಿಡುತ್ತೆ ಅಂತ ವಸಿಷ್ಠರು ಹೇಳುತ್ತಾರೆ. ಯಾವಾಗ ಅಂತ ಅಂದರೆ ಕೊಟ್ಟ ಮಾತಿಗೆ ತಪ್ಪಿದಾಗ. ನಾವು ಮಾತನ್ನು ಕೊಟ್ಟು ಬಿಡ್ತೀವಿ. ಭಾಗವತದಲ್ಲಿ ವ್ಯಾಸರು ತುಂಬ ಸುಂದರವಾಗಿ ಹೇಳುತ್ತಾರೆ, ಈ ಜೀವ ತಾಯಿಯ ಗರ್ಭದಲ್ಲಿ ಇದ್ದಾಗ ಎಲ್ಲ ಅನೇಕ ಜನ್ಮಗಳ ಸ್ಮರಣೆ ಇರುತ್ತಂತೆ. ಅನೇಕ ಜನ್ಮಗಳ ಸ್ಮರಣೆ ಇರೋದರಿಂದ ಆ ಗರ್ಭವಾಸದ ದುಃಖವನ್ನು ತಡಿಲಿಕ್ಕಾಗದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ, ದಯವಿಟ್ಟು ಇಂತಹ ಸ್ಥಿತಿಯನ್ನು ಮತ್ತೊಮ್ಮೆ ನನಗೆ ಕೊಡಬೇಡ ದೇವರೇ, ಇನ್ಯಾವತ್ತೂ ನಾನು ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ, ನನಗಿಂತಹ ದುಃಖವನ್ನು ಕೊಡಬೇಡ, ನಾನು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಕೂಡಲೇ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತೀನಿ, ನಿನ್ನನ್ನು ತಿಳಿದುಕೊಳ್ಳಲಿಕ್ಕೆ ನಿನಗೋಸ್ಕರ ಬದುಕ್ತೀನಿ, ಒಳ್ಳೆ ಸತ್ಕರ್ಮಗಳನ್ನೇ ಮಾಡ್ತೀನಿ ಅಂತ ಗರ್ಭದಲ್ಲಿ ಇದ್ದಾಗ ನಾವು ದೇವರಿಗೆ ಮಾತನ್ನು ಕೊಟ್ಟಿರ್ತೀವಂತೆ. ಬಂದು ಕೂಡಲೇ ಅದೆಲ್ಲ ಮರ್ತೋಗುತ್ತೆ. ಆಮೇಲೆ ಗ್ರಂಥಗಳ ಮೂಲಕ, ಶಾಸ್ತ್ರಗಳ ಮೂಲಕ ಎಲ್ಲ ಕಿವಿಗೆ ಬೀಳುತ್ತೆ, ಏನೇನು ಮಾಡಬೇಕು, ಹೇಗೆ ಬದುಕಬೇಕು ಜೀವನದಲ್ಲಿ ಅಂತೆಲ್ಲ ಗೊತ್ತಾಗುತ್ತೆ. ಕೇಳಿದ್ರೂ ಕೂಡ ಕೇಳಿಸ್ಕೊಳ್ಳದೆ ಇರೋ ಥರ ಹೋಗ್ಬಿಡ್ತೀವಿ, ಯಾವುದನ್ನು ಮಾಡೋದಿಲ್ಲ. ಹಾಗಾದರೆ ಏನು ಮಾಡ್ತಾ ಇದ್ದೀವಿ ನಾವು? ದೇವರಿಗೇನು ಮಾತನ್ನು ಕೊಟ್ಟಿದ್ದೀವಿ, ಈ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ದೇವರೇ, ನೀನು ಕೊಟ್ಟಂತಹ ಜೀವನ ಸಾರ್ಥಕ ಮಾಡ್ಕೊಳ್ತೀನಿ ಅಂತ ಆ ಮಾತನ್ನು ಮೀರ್ತಾ ಇದ್ದೀವಿ. ಹೀಗೆ ದೇವರಿಗೆ ನಾವು ಕೊಟ್ಟಂತಹ ಮಾತನ್ನು ಮೀರಿದಾಗ ನಾವು ಮಾಡಿದ ಸತ್ಕರ್ಮಗಳ ಫಲ ಎಲ್ಲ ಹೋಗುತ್ತೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿಗಳು ತಿಳಿಸ್ತಾ ಇದ್ದಾರೆ. ಹೀಗೆ ಹಾಗಾಗಿ ರಾಮನನ್ನು ಕಳಿಸ್ಕೊಡು ಅಂತ ಖಡಾಖಂಡಿತವಾಗಿ ವಸಿಷ್ಠರು ಆದೇಶ ಮಾಡ್ತಾರೆ. ಆಗ ದಶರಥನಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಅಲ್ಲಿಯ ತನಕ ಅವನು ಮಗ ಅನ್ನುವ ವ್ಯಾಮೋಹದಲ್ಲಿ ರಾಮನನ್ನು ಕಳಿಸ್ಕೊಡ್ಲಿಕ್ಕೆ ಮನಸ್ಸಾಗದೆ ವಿಶ್ವಾಮಿತ್ರರ ಜೊತೆಗೆ ವಾಗ್ವಾದ ಮಾಡ್ತಾನೆ ಇರ್ತಾನೆ. ವಿಶ್ವಾಮಿತ್ರರ ಕೋಪ ಏನು ಅಂತ ದಶರಥನಿಗೆ ಪರಿಚಯ ಇಲ್ಲ, ವಸಿಷ್ಠರಿಗೆ ಗೊತ್ತು ವಿಶ್ವಾಮಿತ್ರರ ಕೋಪ ಎಂತಹದ್ದು ಅಂತ. ಹಾಗಾಗಿ ವಸಿಷ್ಠರ ಮಾತಿಗೆ ಬೆಲೆ ಕೊಟ್ಟು ದಶರಥ ರಾಮನನ್ನು ವಿಶ್ವಾಮಿತ್ರರ ಜೊತೆಗೆ ಕಳಿಸಿಕೊಡ್ತಾನೆ. ಈ ಸಂದರ್ಭದಲ್ಲಿ ವಸಿಷ್ಠರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಏಷ ವಿಗ್ರಹವಾನ್ ಧರ್ಮ, ಏಷ ವೀರ್ಯವತಾಂವರ, ಏಷ ಬುದ್ಧ್ಯಾದಿಕೋ ಲೋಕೆ ತಪಸ್ಶ್ಚ ಪರಾಯಣಂ. ತುಂಬ ಪ್ರಸಿದ್ಧವಾದ ಮಾತು ಇದು. ರಾಮಾಯಣದಲ್ಲಿ ಈ ಸಂದರ್ಭದಲ್ಲಿ ಬರುವಂತಹದ್ದು ರಾಮೋ ವಿಗ್ರಹವಾನ್ ಧರ್ಮ ಅಂತ ನಾವು ಕೇಳಿರ್ತೀವಿ. ರಾಮ ಅಂತ ಅಂದರೆ ಧರ್ಮದ ಪ್ರತಿರೂಪ ಅಂತ. ಇದು ವಸಿಷ್ಠರು ಹೇಳುವಂತಹ ಮಾತು ವಿಶ್ವಾಮಿತ್ರರ ಎದುರಿನಲ್ಲಿ. ನೀನೇನು ಚಿಂತೆ ಮಾಡಬೇಡ, ರಾಮನಂತಹ ಪರಾಕ್ರಮಿ 3 ಲೋಕದಲ್ಲಿ ಯಾರೂ ಕೂಡ ಸಿಗೋದಿಲ್ಲ, ಅವನನ್ನು ನಿಶ್ಚಿಂತೆಯಾಗಿ ಕಳಿಸಿಕೊಡು ಅಂತ. ಇಲ್ಲಿ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ವಿಶ್ವಾಮಿತ್ರರಿಗೆ ಬೇಕಾಗಿದ್ದೇನು? ತಾವು ಯಜ್ಞ ರಕ್ಷಣೆಯನ್ನು ಮಾಡ್ತಾ ಇದ್ರು, ಯಜ್ಞ ರಕ್ಷಣೆ ಮಾಡಬೇಕಾದ್ರೆ ಸುಬಾಹು ಮಾರೀಚರು ಬಂದು ತೊಂದರೆಯನ್ನು ಕೊಟ್ಟರು. ರಕ್ತ ಮಾಂಸ ಇವುಗಳನ್ನೆಲ್ಲ ಹಾಕಿದ್ರು. ತಾವೇ ಶಾಪ ಕೊಟ್ಟುಬಿಟ್ರೆ ತಮ್ಮ ತಪಶಕ್ತಿ ಎಲ್ಲಿ ಸೋರಿ ಹೋಗುತ್ತೋ ಅಂತ ತಾವು ಶಾಪ ಕೊಡಲಿಲ್ಲ. ಹಾಗಾಗಿ ದಶರಥನ ಬಳಿಗೆ ಬಂದರು ಅಂತ. ಸರಿ, ದಶರಥನೇ ಬಂದು ಚತುರಂಗ ಸಮೇತನಾಗಿ ಅವನೇ ಒಂದು ಆ ರಾಕ್ಷಸರನ್ನು ನಿಗ್ರಹ ಮಾಡಿದರೂ ಕೂಡ ವಿಶ್ವಾಮಿತ್ರರ ಉದ್ದೇಶ ಈಡೇರ್ತಾ ಇತ್ತು. ರಾಮನೇ ಬರಬೇಕು ಅಂತ ಯಾಕೆ ಹಠ ಹಿಡಿದ್ರು ವಿಶ್ವಾಮಿತ್ರರು? ದಶರಥ ಸೈನ್ಯ ಸಮೇತನಾಗಿ ಬಂದಿದ್ರೂ ಕೂಡ ಆ ರಾಕ್ಷಸರ ನಿಗ್ರಹ ಆಗ್ತಾ ಇತ್ತಲ್ವಾ ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. ಇದಕ್ಕೆ ನಮಗೆ ಮಧ್ವಾಚಾರ್ಯರು ಅದ್ಭುತವಾಗಿ ಉತ್ತರವನ್ನು ಕೊಡ್ತಾರೆ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ ಅಂತ. ಏನು ಅಂತ ಅಂದರೆ ನೋಡಿ, ಈ ಸುಬಾಹು ಮಾರೀಚ ತಾಟಕೆ, ತಾಟಕೆಯ ಮಕ್ಕಳು ಇವರಿಬ್ಬರೂ ಕೂಡ, ಸುಬಾಹು ಮತ್ತು ಮಾರೀಚ.
ತಾಟಕೆಯ ಗಂಡ ಸುಂದೋಪಸುಂದರು ಅಂತ ರಾಕ್ಷಸರು. ವಾಸ್ತವಿಕವಾಗಿ ಮೂಲತಃ ತಾಟಕೆ ಒಬ್ಬಳು ಯಕ್ಷಿಣಿ. ಅವಳು ಅಗಸ್ತ್ಯರಿಗೆ ತೊಂದರೆ ಕೊಟ್ಟಿದ್ದರಿಂದ ರಾಕ್ಷಸರಂತೆ ವರ್ತಿಸ್ತಾ ಇದೀಯ ನೀನು, ಒಬ್ಬ ಯಕ್ಷಕನ್ಯೆಯಾಗಿ ನೀನು ರಾಕ್ಷಸಳಾಗುಬಿಡು ಅಂತ ಶಾಪವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವಳು ರಾಕ್ಷಸಳಾಗಿ ಎಲ್ಲರನ್ನೂ ಕೂಡ ತೊಂದರೆಯನ್ನು ಕೊಡ್ತಾ ಇರ್ತಾಳೆ. ಈ ಮೂವರಿಗೂ ಕೂಡ ಸುಬಾಹುವಿಗೆ ರುದ್ರದೇವರಿಂದ ಅವಧ್ಯತ್ವ ವರ ಇರುತ್ತೆ, ಹಾಗೆ ಮಾರೀಚನಿಗೆ ಬ್ರಹ್ಮದೇವರಿಂದ ಅವಧ್ಯತ್ವ ವರ ಇರುತ್ತೆ, ಹಾಗೆ ತಾಟಕಿಗೂ ಕೂಡ ಬ್ರಹ್ಮದೇವರಿಂದ ಅವಧ್ಯತ್ವ ವರ ಇರುತ್ತೆ. ಇದು ಈ ಗುಟ್ಟು ವಿಶ್ವಾಮಿತ್ರರಿಗೆ ಗೊತ್ತಿರುತ್ತೆ. ವಾಲ್ಮೀಕಿಗಳು ಇದನ್ನು ನಮಗೆ ಸ್ಪಷ್ಟಪಡಿಸೋದಿಲ್ಲ. ನಮಗೆ ಆ ಪ್ರಶ್ನೆ ಹಾಗೆ ಉಳಿದ್ಬಿಡುತ್ತೆ, ಯಾಕೆ ವಿಶ್ವಾಮಿತ್ರರು ಅಷ್ಟೊಂದು ಹಠ ಹಿಡಿದ್ರು? ದಶರಥನೇ ಬರ್ಬೋದಿತ್ತಲ್ಲ, ಯಾಕೆಂದರೆ ದಶರಥ ಏನು ಸಾಮಾನ್ಯ ಅಲ್ಲ. ಹಿಂದೆ ದೇವಾಸುರರ ಯುದ್ಧ ಆಗಬೇಕಾದ್ರೆ ದೇವತೆಗಳಿಗೆ ಸಹಾಯಕ್ಕೆ ಅಂತ ಹೋದವನು ದಶರಥ. ಅಂಥ ಪರಾಕ್ರಮಿ, ಸಾಮಾನ್ಯ ಅಲ್ಲ ಅವನು ಸೈನ್ಯ ಸಮೇತ ಬಂದಿದ್ದರೆ ಈ ರಾಕ್ಷಸರನ್ನು ಸಂಹಾರ ಮಾಡಿಬಿಡ್ಬೋದಿತ್ತಲ್ಲ ಅಂತ ಅನಿಸುತ್ತೆ. ಆದರೆ ಆಚಾರ್ಯರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಅವರು ಬ್ರಹ್ಮದೇವರಿಂದಲೇ ಅವಧ್ಯತ್ವ ವರವನ್ನು ಪಡೆದಿದ್ದರಿಂದ ದಶರಥನಿಗೂ ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ರಾಮನನ್ನೇ ಕರೆದುಕೊಂಡು ಹೋದರು ಅಂತ. ಹೀಗೆ ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಹೇಳ್ತಾನೆ ದಶರಥ. ನವವರ್ಷ ಸಹಸ್ರಾಣಿ ಪರಿತಪ್ತಃ ಸುತಾಶಯ ಅಂತ. ವಿಶ್ವಾಮಿತ್ರರ ಹತ್ರ ರಾಮನನ್ನು ಕಳಿಸ್ಕೊಡ್ಲಿಕ್ಕೆ ಕಷ್ಟ ಅಂತ ಹೇಳಬೇಕಾದ್ರೆ 9,000 ವರ್ಷ ನಾನು ನನ್ನ ರಾಣಿಯರಲ್ಲಿ ಮಕ್ಕಳನ್ನು ಪಡೆದೆ, ಮಕ್ಕಳು ಬೇಕು ಬೇಕು ಅಂತ ನಾನು ಮಾಡದೇ ಇರುವ ತಪಸ್ಸಿಲ್ಲ, ವ್ರತಗಳಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಈಗ ನಾನು ಮಕ್ಕಳನ್ನು ಪಡೆದಿರೋದು, ಹಾಗಾಗಿ ಕಳಿಸ್ಕೊಡ್ಲಿಕ್ಕೆ ಕಷ್ಟ ಅಂತ ಹೇಳ್ತಾನೆ. ಹೀಗೆ 9,000 ವರ್ಷ ಅವನು ತಪಸ್ಸನ್ನು ಮಾಡಿ ಹೋಮಾದಿಗಳನ್ನು ಮಾಡಿ ಮಕ್ಕಳನ್ನು ಪಡೆದದ್ದು ಅನ್ನುವ ಒಂದು ಸಂಗತಿ ಗೊತ್ತಾಗುತ್ತೆ. ಹೀಗೆ ವಿಶ್ವಾಮಿತ್ರರು ಆ ರಾಮ ಲಕ್ಷ್ಮಣರನ್ನು ಜೊತೆಗೆ ಲಕ್ಷ್ಮಣನೂ ಕೂಡ ಬರ್ತಾನೆ. ಯಾಕೆಂದರೆ ವಾಲ್ಮೀಕಿಗಳು ಹೇಳ್ತಾರೆ, ಲಕ್ಷ್ಮಣ ಯಾವಾಗಲೂ ಕೂಡ ರಾಮನ ನೆರಳಿನಂತೆ ರಾಮನ ಜೊತೆಗೇ ಇರ್ತಾ ಇದ್ದ ಅಂತ. ರಾಮನನ್ನ ಲಕ್ಷ್ಮಣ ತುಂಬ ಪ್ರೀತಿ ಮಾಡ್ತಾ ಇದ್ದ, ರಾಮನ ಜೊತೆಗೇ ಲಕ್ಷ್ಮಣ ಇರ್ತಿದ್ದ ಅನ್ನೋ ದೊಡ್ಡ ಸಂಗತಿ ಅಲ್ಲ. ಯಾಕೆಂದರೆ ರಾಮನಲ್ಲಂಥ ಗುಣಗಳಿತ್ತು. ರಾಮನನ್ನು ಕಂಡ್ರೆ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾ ಇದ್ರು, ಹಾಗೆ ಲಕ್ಷ್ಮಣನೂ ಪ್ರೀತಿ ಮಾಡ್ತಾ ಇದ್ದ ಅಂತ ಅನಿಸುತ್ತೆ. ಸ್ವಾರಸ್ಯ ಏನು ಅಂತ ಅಂದರೆ, ಲಕ್ಷ್ಮಣನನ್ನು ಬಿಟ್ಟು ರಾಮನೂ ಇರ್ತಾ ಇರಲಿಲ್ಲ ಅಂತ. ಅದು ಲಕ್ಷ್ಮಣನ ಒಂದು ದೊಡ್ಡ ಭಾಗ್ಯ. ವಾಲ್ಮೀಕಿಗಳು ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಒಂದು ಏನೋ ಸಿಹಿಯಾದ ತಿಂಡಿಯನ್ನು ತಿನ್ನಬೇಕು ಅಂದರೆ, ಊಟವನ್ನು ಮಾಡಬೇಕು ಅಂದರೆ ಲಕ್ಷ್ಮಣ ಇಲ್ಲ, ಲಕ್ಷ್ಮಣ ಬರಲಿಲ್ಲ ಅಂದರೆ ರಾಮ ಊಟ ಮಾಡ್ತಾ ಇರಲಿಲ್ಲ ಅಂತ. ಲಕ್ಷ್ಮಣ ಬಂದ ಮೇಲೆ ಅವನ ಜೊತೆಗೆ ಊಟ ಆಗಬೇಕು. ಹೀಗೆ ಲಕ್ಷ್ಮಣನನ್ನು ಬಿಟ್ಟು ರಾಮ ಯಾವ ಸುಖವನ್ನೂ ಕೂಡ ಪಡ್ತಾ ಇರಲಿಲ್ಲ ಅಂತ ಆ ಶೇಷದೇವರು ತಮ್ಮ ಮೂಲ ರೂಪದಲ್ಲಿ ಭಗವಂತನಿಗೆ ತಾವು ಶಯ್ಯೆಯಾಗಿ ಮಾಡಿದಂತಹ ಒಂದು ದೊಡ್ಡ ಸೇವೆಗೆ ಭಗವಂತ ರಾಮನಾಗಿ ಅವತಾರವನ್ನು ಮಾಡಿದಾಗ ಇಷ್ಟು ದೊಡ್ಡ ಕಾರುಣ್ಯವನ್ನು ತೋರಿಸ್ತಾನೆ, ಪ್ರೀತಿಯನ್ನು ತೋರಿಸ್ತಾನೆ. ಹಾಗಾಗಿ ಆ ಲಕ್ಷ್ಮಣನ ಒಂದು ಭಾಗ್ಯ ತುಂಬ ದೊಡ್ಡದು. ರಾಮ ಲಕ್ಷ್ಮಣರು ವಿಶ್ವಾಮಿತ್ರನ ಜೊತೆಗೆ ಹೋಗಬೇಕಾದ್ರೆ ಕಾಡಿನಲ್ಲಿ ಅನೇಕ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಸ್ವಾರಸ್ಯ ಅಂತ ಅಂದರೆ, ಅನೇಕರಿಗೆ ಒಂದು ತಪ್ಪು ಕಲ್ಪನೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ರಾಮನನ್ನು ಕೇವಲ ಒಬ್ಬ ಮರ್ಯಾದಾ ಪುರುಷೋತ್ತಮ, ಒಬ್ಬ ಆದರ್ಶ ವ್ಯಕ್ತಿ ಅನ್ನುವಂತೆ ಮಾತ್ರ ಚಿತ್ರಣೆ ಮಾಡಿದ್ದಾರೆ. ಅವನು ದೇವರು ಅಂತ ವಾಲ್ಮೀಕಿಗಳು ಹೇಳೇ ಇಲ್ಲ. ನೀವು ಸುಮ್ಮನೆ ಯಾಕೆ ರಾಮನನ್ನು ದೇವರು, ಅವನು ವಿಷ್ಣುವಿನ ಅವತಾರ, ಈ ರೀತಿಯಾಗೆಲ್ಲ ಯಾಕೆ ಕಲ್ಪನೆಗಳನ್ನು ಮಾಡ್ಕೊಳ್ತೀರಾ ಅಂತ ತುಂಬ ಸರಳವಾಗಿ ಆಕ್ಷೇಪ ಮಾಡಿಬಿಡ್ತಾರೆ. ಅಷ್ಟು ಸುಲಭವಾಗಿ ಹೇಗೆ ಆಕ್ಷೇಪ ಮಾಡಲಿಕ್ಕಾಗತ್ತೆ ಅಂದರೆ, ಅವರು ವಾಲ್ಮೀಕಿ ರಾಮಾಯಣವನ್ನು ಓದೇ ಇರೋದಿಲ್ಲ. ವಾಲ್ಮೀಕಿ ರಾಮಾಯಣವನ್ನು ನೋಡಿದ್ರೆ ಒಂದಲ್ಲ ಎರಡಲ್ಲ 10 ಕಡೆಗಳಲ್ಲಿ ವಾಲ್ಮೀಕಿಗಳು ಸಾಕ್ಷಾತ್ ವಿಷ್ಣುವೇ ನಾರಾಯಣನೇ ರಾಮನಾಗಿ ಅವತಾರವನ್ನು ಮಾಡಿದ್ದು ಅನ್ನುವ ಸಂಗತಿಯನ್ನು ತಿಳಿಸ್ತಾರೆ. ಹೆಜ್ಜೆ ಹೆಜ್ಜೆಗೆ ತಿಳಿಸ್ತಾರೆ. ಒಂದು ರಾಮನ ಅವತಾರ ಆಗುವ ಸಂದರ್ಭದಲ್ಲೂ ಕೂಡ ತಿಳಿಸ್ತಾರೆ. ಆಮೇಲೆ ವಿಶ್ವಾಮಿತ್ರರು ರಾಮನಿಗೆ ಅನೇಕ ಅಸ್ತ್ರ ಮಂತ್ರಗಳನ್ನು ಉಪದೇಶ ಮಾಡಿದಾಗ ಆ ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು, ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಕೂಡ ಮೈತಾಳಿ ಬಂದು ರಾಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರಂತೆ, ರಾಮನನ್ನು ಆದೇಶ ಮಾಡು, ನಾವೇನು ಮಾಡಬೇಕು ಅಂತ. ಇದು ಕೇವಲ ಮಧ್ವಾಚಾರ್ಯರು ಹೇಳಿರೋದಲ್ಲ, ವಾಲ್ಮೀಕಿಗಳೇ ತಮ್ಮ ರಾಮಾಯಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ವಾಲ್ಮೀಕಿಗಳು ರಾಮನನ್ನು ನಮಗೆ ಪರಿಚಯ ಮಾಡಿಸಿ ಕೊಡಬೇಕಾದ್ರೆ ಅವನು ಕೇವಲ ಒಬ್ಬ ಆದರ್ಶ ವ್ಯಕ್ತಿ, ಮನುಷ್ಯ ಮಾತ್ರ ಅಲ್ಲ, ಸಾಕ್ಷಾತ್ ಭಗವಂತ ವಿಷ್ಣುವೇ ರಾಮನಾಗಿ ಅವತಾರವನ್ನು ಮಾಡಿ
ಮನುಷ್ಯರಾದ ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ಸ್ವತಃ ರಾಮ ತಾನು ನಡೆದು ತೋರಿಸಿದಾನೆ ಅನ್ನುವುದನ್ನು ವಾಲ್ಮೀಕಿಗಳು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಒಂದು ಅದ್ಭುತವಾದಂತಹ ರಾಮನ ಚಿಂತನೆಗಳು. ಆ ಕಥಾಭಾಗ ಪ್ರಸಿದ್ಧ ಇರೋದು, ಗೊತ್ತಿರೋದು, ಹಾಗಾಗಿ ಅಲ್ಲಲ್ಲಿ ಬರುವ ಕೆಲವು ಸೂಕ್ಷ್ಮ ಪ್ರಮೇಯಗಳನ್ನು ಯಥಾಶಕ್ತಿಯಾಗಿ ಚಿಂತನೆ ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಮತ್ತು ಮುಂದಿನ ಭಾಗದ ಚಿಂತನೆಯನ್ನು ನಾಳೆ ದಿನ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.